ಯಾರೆಲ್ಲ ಯೂಟ್ಯೂಬ್ ಇವಾಗ ಬಂದಿದ್ದೀರಾ, ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರಾ, ಇವತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. 2026 ಇನ್ನೇನು ಬರ್ತಾ ಇದೆ. 2026ರಲ್ಲಿ ಈ ಥರ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ನಿಮ್ಗೆ ಗೊತ್ತಿಲ್ಲದೇನೋ ನಿಮ್ಮ ಲೈಫನ್ನ ಬೇರೆಯವ್ರ ಕೈ ಕೊಟ್ಬಿಟ್ಟಿರ್ತೀರ. ಯೂಟ್ಯೂಬಲ್ಲಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ಮಿಸ್ಟೇಕ್ಸ್ಗಳನ್ನ ನೀವು ಮಾಡಬೇಡಿ. ಮಾಡ್ತು ಅಂತಂದರೆ ಒಂದಲ್ಲ ಒಂದಿನ ಎಲ್ಲ ಬೇಜಾನ್ ಆಟ ಆಡಿಸ್ಬಿಡ್ತಾರೆ. ಆಯಿತಾ, ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ನಾನು ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಯಾರಿಗೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಎಕ್ಸಾಂಪಲ್ 1, ಇಮೇಲ್ ಐ ಡಿ. ತುಂಬ ಜನ ಯೂಟ್ಯೂಬಲ್ಲಿ ಇಮೇಲ್ ಐ ಡಿನ ತುಂಬ ಜನಕ್ಕೆ ಶೇರ್ ಮಾಡ್ತಾ ಇರ್ತೀರಾ. ಸೊ ನಂದು ಇದೇ ಇಮೇಲ್ ಐ ಡಿ ಅಂತ ಹೇಳ್ತಾ ಇರ್ತೀರಾ. ಸೊ ಹೇಳೋದಕ್ಕೆ ಹೋಗ್ಬೇಡಿ. ಇದರಿಂದ ಫ್ಯೂಚರಲ್ಲಿ ನಿಮಗೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ. ಯಾಕೆಂತಂದರೆ ನೀವು ಒಂದಲ್ಲ ಒಂದಿನ ಬೆಳೆದ ಮೇಲೆ ಕೆಲವರು ನಿಮ್ಮ ಚಾನಲ್ನ ಏನೋ ಹ್ಯಾಕ್ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ, ಅದನ್ನೆಲ್ಲ ಮಾಡೋದಕ್ಕೆ ಉಪಯೋಗ ಆಗಿಬಿಡುತ್ತೆ ಆ ಒಂದು ಇಮೇಲ್ ಐ ಡಿ. ಸೊ ಹಾಗಾಗಿ ಏನೇ ಕಷ್ಟ ಬರಲಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಬಿದ್ದು ಒದ್ದಾಡ್ತಾ ಇರಿ ಗಾಯ್ಸ್. ನೀವು ಯಾರನ್ನು ಏನು 1.1% ಕೇಳಕ್ಕೆ ಹೋಗ್ಬೇಡಿ. ಆಯಿತಾ? ಯಾಕೆ ಅಂತಂದರೆ ಯಾರು ಯಾವಾಗ ಹೆಂಗೆ ತಿರುಕತ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಈಗ ಫ್ಯಾಮಿಲಿಗಳಲ್ಲೇ ಜಗಳ ಆಯ್ತವೆ, ನೀವು ನೋಡಿರ್ತೀರ. ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಬಡ್ದಾಡ್ತಾರೆ ಅಲ್ವಾ. ಇನ್ನು ನೀವು ಯಾರ್ಯಾರಿಗೋ ಇಮೇಲ್ ಐ ಡಿ ಕೊಟ್ಬಿಟ್ರೆ, ಏನೇನೋ ಮಾಡಿಬಿಟ್ರೆ ತಿರುಕೊಳ್ಳಲ್ವ ಅವರು? ಈಗ ಪಕ್ಕದಲ್ಲಿರೋನು ಏನಾದ್ರು ಒಂದು ಕೆಲಸ ತಗೊಬಿಟ್ರೆ ಹೊಟ್ಟೆ ಹುರ್ಕೊಂಡು ಸಾಯೋ ಜಮಾನ ಇದು. ಏನು ಹೇಳಿ, ಹೊಟ್ಟೆ ಹುರ್ಕೊಂಡು ಸಾಯೋ ಜಮಾನ ಇದು. ಅಂಥದ್ರಲ್ಲಿ ನಿಮ್ದು ಯಾವ್ದು ಇಮೇಲ್ ಐ ಡಿ, ಯೂಟ್ಯೂಬ್ ಚಾನಲ್ ಯಾವುದವೆಲ್ಲ ಲೆಕ್ಕ ಓಡಾಯಿಸ್ಬಿಡ್ತಾರೆ ಹಂಗೆ. ಆಯಿತಾ? ಇಮೇಲ್ ಐ ಡಿ ಯಾರಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಓಕೆ, ನಾನು ನಿಯರ್ 100K ಇದ್ದಾಗಲೇ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನ್ನ ಸ್ಟೋರಿ ನೋಡಿದರೆ, ಹಳೆ ವೀಡಿಯೋಸ್ಗಳು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಶೇರ್ ಮಾಡಿದ್ದೀನಿ ಎಲ್ಲನೂ ಕೂಡ. ಸೊ ಹಾಗಾಗಿ ಇಮೇಲ್ ಐ ಡಿನ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗ್ಬಿಡಿ. ಓಕೆ. ಸೊ ಆ್ಯಂಡ್ ಎರಡನೇದು ಬಂದು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳು, ಲೈಕ್ ಎಕ್ಸಾಂಪಲ್ ನಿಮ್ಮ ಫೋನ್ ನಂಬರ್ಗಳಾಗ್ಬೋದು. ಓಕೆ, ಫೋನ್ ನಂಬರ್ಗಳು ಕೊಡೋ ನೆಸೆಸಿಟಿ ಇಲ್ಲ. ಆಯಿತಾ? ಯಾರಿಗಾದರೂ ಅಷ್ಟೇ, ಯಾರು ಬೆಳೆದ್ಬಿಟ್ಟವ್ರೆ ಅಂದರೂ ಅಷ್ಟೇ, ನೀವು ಅವ್ರಿಗೇನು ಕೊಡೋ ನೆಸೆಸಿಟಿ ಇಲ್ಲ. ಓಕೆ. ಸೊ ಪರ್ಸ್ನಲ್ ಥಿಂಗ್ಸ್ಗಳು ನಿಮ್ಮ ಹತ್ರನೇ ಇರಲಿ. ಯಾಕೆಂತಂದರೆ ಒಂದು ಫೋನ್ ನಂಬರಿಂದ ಇವಾಗ ಏನೇನು ಬೇಕಾದ್ರೂ ಕೂಡ ಮಾಡ್ಬೋದು. ಎಷ್ಟೊಂದು ಜನ ಇದು ಮಾಡ್ತಾರೆ ನಿಮಗೆ. ಕೆಲವರು ಫೋನ್ ಮಾಡ್ಬಿಟ್ಟು ಸುಮ್ಮನೆ ಮಿಸ್ ಕಾಲ್ ಕೊಡೋದು, ಸುಮ್ಮನೆ ಆಟ ಆಡಿಸೋದು, ನಿಮ್ಗೆ ಯಾರೋ ಮಾಡಿದ್ದೀವಿ ಅಂತ ಅನ್ನೋದು, ಆಮೇಲೆ ನಿಮ್ಗೆ ರೇಗ್ಸೋದು, ಈ ಥರ ಎಲ್ಲ ಬೇಜಾನ್ ಮಾಡ್ತಾರೆ. ಆಯಿತಾ? ಫೋನ್ ನಂಬರ್ ಕೊಡೋದು ಕೂಡ ಡೇಂಜರ್. ಯಾರು ಗೊತ್ತು, ಅದರಿಂದನೇ ಮಿಸ್ಯೂಸ್ಗಳಾಗ್ಬೋದು. ಆಮೇಲೆ ಅದರಿಂದನೇ ನಿಮ್ಮ ಪಾಸ್ವರ್ಡ್ಗಳನ್ನ ಕ್ರ್ಯಾಕ್ ಮಾಡ್ಬೋದು. ಅವರು ಇದೇ ಇಟ್ಟಿರ್ಬೋದು, ಅವ್ರ ಪಾಸ್ವರ್ಡು ಏನೋ ಲಾಸ್ಟ್ ನಂಬರೇ ಇಟ್ಟಿರ್ಬೋದು, ಇನ್ನೊಂದು ಇಟ್ಟಿರ್ಬೋದು ಅಂತ ಅಲ್ವಾ. ಸೊ ಜಮಾನ ಹಾಳಾಗ್ಬಿಟ್ಟೈತೆ. ಫೋನ್ ನಂಬರ್ ಕೊಡೋಕೆ ಹೋಗ್ಬೇಡಿ. ಎರಡನೇದು. ಆ್ಯಂಡ್ ಮೂರನೇದು ಬಂದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗಳು. ಈಗೇನೋ ಇದು ಯೂಟ್ಯೂಬಲ್ಲಿ ದುಡ್ಡು ಬರೋಲ್ಲ, ನನ್ನ ಬ್ಯಾಂಕ್ ಡೀಟೇಲ್ಸ್ ಕೊಟ್ಬಿಡೋದು, ಕೊಡೋಕೆ ಹೋಗ್ಬೇಡಿ. ಬ್ಯಾಂಕ್ ಡೀಟೇಲ್ಸ್ ಯಾಕೆ ಕೊಡ್ತೀರಾ? ನಿಮ್ಮ ತಾನೇ ಅದು. ಆಯಿತಾ? ಸೊ ಹಾಗಾಗಿ ಬ್ಯಾಂಕ್ ಡೀಟೇಲ್ಸ್ನೂ ಕೂಡ ನೀವು ಪ್ರೊವೈಡ್ ಮಾಡೋಂಗಿಲ್ಲ. ನೋಡಿ, ನೀವು ಕೊಡ್ತೀರಾ ಅಂತಂದರೆ ನಾನು ತುಂಬ ಸಿಂಪಲ್ ನೋಡಿ, ಈ ಹೆಂಗೆ ಅಂತಂದರೆ, ನೀವೇನಾದರೂ ಕೊಡಬೇಕು, ಮಾಡಬೇಕು ಇನ್ನೊಂದು ಅಂತಂದರೆ ಕರ್ಸ್ಕೊಳ್ಳಿ ಮುಂದಕ್ಕೆ, ಕೂರಿಸ್ಕೊಳ್ಳಿ ಮುಂದಕ್ಕೆ, ಕೊಡಿ ನಿಮ್ಮ ಫೋನ್ ಇಟ್ಟಿರ್ತೀರಲ್ಲ, ಕೊಡಿ ಅವ್ರ ಕೈ ಫೋನ್ ಕೊಟ್ಬಿಟ್ಟು, ಹಿಂಗೆ ಆಗ್ಬಿಟ್ಟದೆ ಇದು ಮಾಡಿ ಅಂತಂದ್ಬಿಟ್ಟು ಮಾಡಿಸ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ಈಸ್ಕೊಳ್ಳಿ ನಿಮ್ಮ ಫೋನ, ಬನ್ನಿ ವಾಪಸ್. ಸಿಂಪಲ್, ಕತೆ ಮುಗೀತು. ಇನ್ನೇನು, ಸಾಕಲ್ವಾ? ಒಳ್ಳೆಯದು. ಈಗ ನೋಡಿ, ನೀವು ಇಲ್ಲೇ ವಾಟ್ಸಪ್ಪಲ್ಲಿ ಶೇರ್ ಮಾಡಿಬಿಡ್ತೀರಾ, ಇದು ಈ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬಿಡ್ತೀರಿ ಯಾರಿಗೋ ಬ್ಯಾಂಕ್ ಡೀಟೇಲ್ಸ್. ಏನಾದ್ರು ಮಿಸ್ಯೂಸ್ ಆದ್ರೆ ಏನು ಮಾಡ್ತೀರಾ? ನಿಮ್ಮ ಅಕೌಂಟಲ್ಲಿ ಕಾಸು ಖಾಲಿ ಆದ್ರೆ ಏನು ಮಾಡ್ತೀರಾ? ಇನ್ನೇನಾದರೂ ಅಮೌಂಟ್ ಏನಾದರೂ ಫ್ರೀಸ್ ಆದರೆ ಏನು ಮಾಡ್ತೀರಾ? ಸಮಸ್ಯೆಗಳಾಗ್ತವೆ. ಆಯಿತಾ? ಈಗ ಯೂಟ್ಯೂಬ್ ವೀಡಿಯೋಗಳಲ್ಲಿ ನೀವು ತೋರಿಸ್ಬಿಡೋದು ಬ್ಯಾಂಕ್ ನಂಬರು, ಅವೆಲ್ಲ ಕೆಲವೊಂದು ಸಲ ಪ್ರಾಬ್ಲಮ್ಸ್ಗಳಾಗ್ತವೆ. ಆಯಿತಾ? ಸೊ ಆ ಥರದ್ದು ಇಶ್ಯೂಸ್ಗಳೆಲ್ಲ ಆಗುತ್ತೆ. ಸೊ ಹಾಗಾಗಿ ಬ್ಯಾಂಕ್ ಡೀಟೇಲ್ಸ್ನು ಕೂಡ ಕೊಡೋಕ್ಕೋಗ್ಬೇಡಿ. ಮತ್ತು OTPಗಳಾಗ್ಬೋದು, ಏನೋ ಒಂದು ಅರ್ಜೆಂಟ್ ಏನೋ ಮಾಡಬೇಕು, OTP ಕೊಡಿ, ಕೊಡೋಕ್ಕೋಗ್ಬೇಡಿ. ಯಾಕೆ ಕೊಟ್ಟಿರಾ? ಈ ಥರದ್ದೆಲ್ಲ ತುಂಬ ಇರ್ತವೆ. ಆಮೇಲೆ ನಿಮ್ಮ ಪರ್ಸ್ನಲ್ ಪ್ಲ್ಯಾನ್ಸ್ ನೋಡಿ. ಈಗ ಏನಾಗುತ್ತೆ ಜಮಾನೆ ಹೇಳ್ತೀನಿ ಕೇಳಿ ಏನು ಅಂತ. ನೀವು ಒಂದು ಫೋನ್ ನಂಬರ್ ಕೊಡ್ತೀರಾ, ಒಂದು ಚಾಟ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ ಅಂತಂದರೆ, ಸೊ ನೀವು ಮಾತಾಡ್ತಾ ಇರ್ತೀರಾ. ಆ್ಯಸ್ ಯೂಸ್ವಲ್ ನೀವು ಮಾತಾಡಿದಾಗ ನಿಮ್ಮ ಪರ್ಸ್ನಲ್ ಥಿಂಗ್ಸ್ನ ಶೇರ್ ಮಾಡ್ತೀರಾ. ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ರಿಯಲ್ ಲೈಫಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇವತ್ತು ಎಲ್ಲೋಯ್ತೀನಿ, ನಾಳೆ ಏನು ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದೀನಿ, ಫ್ಯೂಚರ್ ಪ್ಲ್ಯಾನ್ಸ್ ಏನು, ನೆಕ್ಸ್ಟ್ ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ, ಅದು ಮಾಡಬೇಕು ಅಂತ ಇದ್ದೀನಿ, ಇದೀಗ ಇನ್ನೊಂದು ಚಾನಲ್ ಯೂಟ್ಯೂಬ್ ಮಾಡಬೇಕು ಅಂತ ಇದ್ದೀನಿ, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಇದ್ದೀನಿ. ಇದನ್ನು ಒಬ್ಬರ ಹತ್ರ ನೀವು ಶೇರ್ ಮಾಡೋಂಗಿಲ್ಲ. ಆಯಿತಾ? ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗಳು ನೀವು ಹೇಳೋಂಗಿಲ್ಲ. ಸೊ ನಾನೊಂದು ಫ್ಯೂಚರ್ ಪ್ಲ್ಯಾನ್ಸ್ ಯಾರಿಗೂ ಹೇಳೋದೇ ಇಲ್ಲ. ತುಂಬ ಜನ ಕೇಳ್ತಾರೆ, ಸೊ ಈ ಫ್ಯೂಚರ್ ಪ್ಲ್ಯಾನ್ಸ್ ಹೇಳಿ, ನೆಕ್ಸ್ಟ್ ಏನು ಮಾಡಬೇಕು ಅನ್ಕೊಂಡು ನಾನು ಏನು ಕೇಳಬೇಕು ಅಲ್ವಾ. ಸೊ ಅದೆಲ್ಲ ಹೇಳೋದ್ರಿಂದ ಏನಾಗುತ್ತೆ, ಸೊ ನೆಕ್ಸ್ಟು ನಿಮ್ಮ ಲೈಫ್ನ ಬೇರೆಯವ್ರ ಕೈ ಕೊಟ್ಟಂಗಾಯ್ತದೆ. ಆಯಿತಾ? ಒಂದಿನ ಅವರೇ ನಿಮ್ಗೆ ಏಟರ್ಸ್ ಆಗಿಬಿಡ್ತಾರೆ ಅಂದ್ಕೊಳ್ಳಿ, ನೀವು ಹೇಳಿರೋರಿಗೆ ಆಗ್ಬರ್ತಾರೆ. ಅವಾಗ ಆಟೋಮೆಟಿಕಲಿ ನಿಮ್ಮ ಕತೆ ಪುರಾಣ ಎಲ್ಲ ಗೊತ್ತಿರ್ತದಲ್ಲ, ತೆಗಿತಾರೆ ಯೂಟ್ಯೂಬಲ್ಲಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಹೊಡಿತಾ ಇರ್ತಾರೆ ವೀಡಿಯೋಗಳನ್ನ. ಆಯಿತಾ? ಸೊ ಹಾಗಾಗಿ
ಪರ್ಸ್ನಲ್ ಥಿಂಗ್ಸ್ಗಳು, ಪರ್ಸ್ನಲ್ ಲೈಫು, ನಮ್ಮ ಲೈಫಲ್ಲಿ ಏನಾಯ್ತೈತೆ ಆಗು ಹೋಗು, ಮೇಲೆ ಯಾವಾಗ ಹೋಗಿದ್ದೋ, ಕೆಳಗೆ ಯಾವಾಗ ಬಿದ್ದೋ, ನಾವು ಒದ್ದಾಡಿದ್ದು ಯಾವಾಗ, ನಾವು ಏನೇನು ಕಷ್ಟಪಟ್ಟು, ನಮ್ಗೆ ಯಾವುದರಲ್ಲಿ ವೀಕ್ ಇದ್ದೀವಿ, ನಮ್ದು ಯಾವುದ್ರ ಡಿಸ್ಅಡ್ವಾಂಟೇಜಸ್ ಇದೆ, ಇದೆಲ್ಲ ಹೇಳ್ಕೊಂಡು ಬಂದರೆ ರುಬ್ಬಿಡ್ತಾರೆ ಹಾಕಂದು ಹಂಗೆ ಯೂಟ್ಯೂಬಲ್ಲಿ. ತುಂಬ ಹುಷಾರಾಗಿರಿ ಗೈಸ್ ಯೂಟ್ಯೂಬರ್ಸ್ಗಳು. ಏಕೆಂತಂದರೆ ಯೂಟ್ಯೂಬ್ ಬಂದಾಗ ಎಲ್ಲ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ಆಯಿತಾ, ಯಾವುದೇ ಯೋಚನೆ ಇರೋಲ್ಲ. ಯಾರು ಏನಾರು ಹಿಂಗೆ ಕೇಳೋರು ಹಿಂಗೆ ಕೊಟ್ಬಿಡ್ಬೇಕು ಅಂತ ಅನಿಸುತ್ತೆ. ಸೊ ಏನೂ ಕೊಡೋಕೆ ಹೋಗ್ಬೇಡಿ, ಏನು ಇದು ಮಾಡೋಕೆ ಹೋಗ್ಬೇಡಿ. ಮುಂದೊಂದು ದಿನ ನೀವೇ ಸ್ಟಾರ್ ಆಗ್ತೀರಾ ಯೂಟ್ಯೂಬಲ್ಲಿ, ಅರ್ಥ ಆಗ್ತಾ ಇದೆಯಾ? ನೀವೇ ಒಂದಿನ ಸ್ಟಾರ್ ಆಗ್ತೀರಾ. ಅವಾಗ ಏನು ಮಾಡ್ತೀರಾ? ನಿಮ್ಮದೆಲ್ಲ ಕತೆ ಪುರಾಣ ಎಲ್ಲ ಬೇರೆಯವ್ರಿಗೆ ಗೊತ್ತಿದ್ರೆ ಏನು ಮಾಡ್ತೀರಾ? ಅವರೇ ಅಪೋಸಿಟಾಗಿ ಬಂದರೆ ಏನು ಮಾಡ್ತೀರಾ? ನಿಮ್ಮದೇ ಕತೆ ಗೀತೆ ಎಲ್ಲ ಹೇಳಿರ್ತೀರಲ್ಲ. ತುಂಬ ಸಮಸ್ಯೆಗಳಾಗ್ಬಿಡ್ತವೆ. ಅದಕ್ಕೋಸ್ಕರ ಏನೇ ಆದರೂ ಅಷ್ಟೇ ಎಲ್ಲದಕ್ಕೂ ಒಂದು ಲಿಮಿಟ್ ಇಟ್ಕೊಳ್ಳಿ, ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಎಷ್ಟೇ ನಿಮಗೂ ಒಂದು ಖುಷಿ ಕೊಡ್ತಾಯಿದ್ರು ಅಷ್ಟೇ, ಏನೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಗೈಸ್. ನಾನು ಆವಾಗಲೇ ಹೇಳ್ದಂಗೆ ಜೊತೆಲಿ ಇರೋರೇ ಕಿತ್ತಾಡ್ತಾರೆ ಇವಾಗ. ಇನ್ನು ಎಲ್ಲೆಲ್ಲೋ ಇರೋರು ಏನೇನು ಮಾಡೋರು ಯಾರಿಗೂ ಗೊತ್ತು. ಹುಷಾರಾಗಿರಿ. ಈ ವಿಡಿಯೋ ಹೊಸ ಯೂಟ್ಯೂಬರ್ಸ್ಗಳಿಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಜನ ಇದನ್ನು ಫಾಲೋ ಮಾಡ್ತಿರೋ ಮಾಡಿಲ್ಲ ಅಂದರೂ ಓಕೆ, ಮಾಡಿಲ್ಲ ಅಂದರೆ ನಾನು ಅದೇ ಹೇಳ್ದಂಗೆ ಫ್ಯೂಚರಲ್ಲಿ ನೆಕ್ಸ್ಟ್ ಏನೇನು ಪ್ರಾಬ್ಲಮ್ಸ್ಗಳಾಗ್ತವೆ ಅದನ್ನು ಫೇಸ್ ಮಾಡಬೇಕಾಗುತ್ತೆ ಅಷ್ಟೇ, ಸಿಂಪಲ್, ಏನಿಲ್ಲ ಕತೆಗೀತೆ. ಅವಾಗಾಗೋ ಫ್ರಸ್ಟ್ರೇಷನ್, ಅವಾಗಾಗೋ ಯೋಚನೆಗಳು ಅವಾಗ ನೀವೇ ಹ್ಯಾಂಡಲ್ ಮಾಡಬೇಕಾಗುತ್ತೆ ಗೈಸ್. ಎಷ್ಟು ನಾವು ಇವಾಗಲೇ ಒಂದು ಸ್ವಲ್ಪ ಬ್ಯಾರಿಯರ್ ಹಾಕ್ಕೊಂಡು ಎಷ್ಟು ಅಚ್ಚುಕಟ್ಟಾದ ಜೀವನ ಮಾಡ್ತೀವೋ ಅಲ್ಲಿ ತನಕ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಯಾವಾಗ ಅದೆಲ್ಲ ಬಿಟ್ಬಿಟ್ಟು ಏನೋ ಮಾಡೋಣ ನುಗ್ತೀವೋ ಏನಾದ್ರು ಒಂದು ಆಯ್ತವೆ ಆಯಿತಾ. ಸೊ ಇದು ಒಳ್ಳೆ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ. ನಿಮ್ಮ ಅನಿಸಿಕೆನೂ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯುವರ್ ಗೈಸ್.